ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್, ಕಮೆಂಟ್ ಮಾಡೋದು ಮರೆಯದು. ಒಂದು ಸಣ್ಣ ವಿಷಯವು ಕೆಲವೊಮ್ಮೆ ದೊಡ್ಡ ಬಾಂಬಿನಂತೆ ಕೆಲಸ ಮಾಡಿ ದೂರಾದ ಜೋಡಿಗಳನ್ನು ನೋಡ್ತಾನೆ ಇರ್ತೀವಿ ಅಲ್ವಾ. ಅವರೇ ಮಾತಾಡಿಸ್ಲಿ, ನಾನು ಯಾಕೆ ಮಾತಾಡಿಸ್ಬೇಕು ಅಂತ ಹೆಂಡತಿ, ಅವಳೇ ಬಂದು ನನ್ನ ಕಾಲಿಡಿಲಿ, ನಾನು ಯಾಕೆ ಸೋಲ್ಬೇಕು ಅಂತ ಗಂಡ. ಹೀಗೆ ಈಗೋ ತೋರುತ್ತಾ ದೂರ ಇರ್ತಾರೆ. ಅದೇ ಒಮ್ಮೆ ಅವಳನ್ನು ಕ್ಷಮೆ ಕೇಳಿದ್ರೆ ತಪ್ಪೇನು ಅಂತ ಅವನು, ಅವ್ರ ಮುಂದೆ ಕ್ಷಮೆ ಕೇಳಿದ್ರೆ ತಪ್ಪೇನು ಅಂತ ಇವಳು ಯೋಚಿಸಿ ಎದುರು ಬದ್ರು ನಿಂತರೆ ಕೋಪಕ್ಕೆ ಜಗಳಕ್ಕೆ ಜಾಗ ಇರಲ್ಲ. ಇಲ್ಲೂ ಅಷ್ಟೆ, ನನ್ನ ಕಥಾನಾಯಕಿ ಚಂದನವನದ ಚಂದನ ಅದೇ ರೀತಿ ಆಲೋಚಿಸಿಯೇ ತನ್ನ ಬಿಳಿ ಗೋರಿಲ್ಲ ಮುಂದೆ ತಾನೇ ಸೋತು ಮೊದಲಿನಂತೆ ವರ್ತಿಸ್ತಿದ್ದಾಳೆ. ಆದರೆ ಗೌರವನ ಕತೆ ಏನು ನೋಡೋಣ ಬನ್ನಿ. ಗಂಡನಿಗಾಗಿ ತಾನೇ ಸೆಲೆಕ್ಟ್ ಮಾಡಿ ತಂದಿದ್ದ ಬಟ್ಟೆಯನ್ನು ಆತ ಧರಿಸದೇ ಬಂದಿದ್ದು ನೋಡಿ ಕೋಪಗೊಂಡವಳು, ಯಾಕೆ ಈ ಬಟ್ಟೆ ಹಾಕೊಂಡು ಬಂದಿದ್ದು? ದೇವನಹಳ್ಳಿ ದೇವರ ದಾಸಿಮಯ್ಯ ಎಂದು ಕೇಳಲು ರಾಜಪ್ಪ ಮತ್ತೊಮ್ಮೆ ಕೂಗಿದ. ನಿಮ್ಮ ಕಿವಿಗೆ ಸೀಸ ಉಳ್ಬೇಕಾ ಹೇಗೆ? ರಾಜಪ್ಪನೂ ಇಲ್ಲ, ಯಾವ ಕಟ್ಟಪ್ಪನೂ ಇಲ್ಲ ಎಂದಳು. ಯಾಕೆ ಕೇಳಿದ. ನಾನೇ ಬೇಗ ಮನೆಗೆ ಕಳಿಸ್ದೆ. ಮಿಸ್ಟರ್ ಕುಂಟಳ್ಳಿ ಕಾಂತರಾಜ ಎಂದವಳಿಗೇನೂ ಹೇಳದೆ ಡಿನ್ನರ್ ಮಾಡಲು ಟೇಬಲ್ ಮುಂದೆ ಕೂತ. ಗೌರವ್ ಸರ್, ಪ್ಲೀಸ್ ಹೋಗಿ ನಾನು ತಂದಿಟ್ಟಿರೋ ಬಟ್ಟೆ ಹಾಕೊಂಡು ಬನ್ನಿ. ಯಾಕೆ ಉಳ್ಸಂಗಿ ವಂಶದ ಹಂದಿಯಂತೆ ಹಠ ಮಾಡ್ತಿದ್ದೀರಾ ಎಂದು ಅವಳ ಶೈಲಿಯಲ್ಲೇ ಬೈತಾ ಮಾತಾಡ್ತಿದ್ದವಳ ಕಡೆ ನೋಡದೆಯೇ ಎದುರಿಗಿದ್ದ ಊಟ ತಾನೇ ಬಡಿಸಿಕೊಳ್ಳಲು ತಟ್ಟೆ ಮೇಲೆ ಅನ್ನ, ಸಾಂಬಾರ್ ಹಾಗೆ ಪಲ್ಯದ ಬಟ್ಟಲಿಗೆ ಕೈ ಹಾಕಿದ್ದ. ಈ ಭಟ್ರಿಗೆ ಹೇಗಪ್ಪ ಹೇಳೋದು? ಟೈಮ್ ಬೇರೆ 10 ಗಂಟೆ ಎಂದು ತಲೆ ಮೇಲೆ ಕೈ ಹೊತ್ತವಳು ತಲೆಗೇನೋ ಐಡಿಯಾ ಒಳಿತೋ ಏನೋ ಕೂತಿದ್ದವನ ಹಿಂದೆ ಕೊರಳಿನ ಭಾಗದಿಂದ ಕೈಯಾಡಿಸುತ್ತಾ ಎದೆ ತನಕ ತನ್ನ ಕೈ ತಂದು ನಿಲ್ಲಿಸಿದವಳು, ಇವಾಗ ನನ್ನ ಮೇಲೆ ಕೋಪ ಬಿಟ್ಟು ಹೋಗಿ ಆ ಬಟ್ಟೆ ಹಾಕೊಂಡು ಬನ್ನಿ ಪಿರಿಯಾಪಟ್ಟಣದ ಪೆದ್ದುರಾಯ, ಪ್ಲೀಸ್, ನಿಮಗೆ ಒಂದು ಸರ್ಪ್ರೈಸ್ ಇದೆ ಎನ್ನುತ್ತಾ ಅವನ ಕಿವಿಯತ್ತ ತುಟಿ ತಂದವಳು ಪ್ಲೀಸ್ ಎನ್ನಲು ಊಟ ಮಾಡೋಕ್ ಬಿಡು ಎಂದು ಗಡುಸಾಗಿ ನುಡಿದವನಿಗೆ, ಊಟ ಮಾಡೋಣ ಆಮೇಲೆ, ಈಗ ಇದು ಇಂಪಾರ್ಟೆಂಟ್, ಹೊರಡಿ ಎಂದು ನಕ್ಕವಳಿಗೆ ತದ್ವಿರುದ್ಧವಾಗಿ, ನೀನು ಹೇಳಿದ್ದಲ್ಲ, ನಾನು ಯಾಕೆ ಮಾಡಬೇಕು? ನಾನು ನಿನ್ನ ಬರೀ ಬೆಡ್ರೂಮಿಗಷ್ಟೇ ಹೆಂಡತಿ ಥರ ನೋಡ್ತೀನಲ್ವಾ ಎನ್ನುತ್ತಾ ಕೋಪದಲ್ಲಿ ಚೇರಿಂದ ಮೇಲೆದ್ದಿದ್ದ. ಅವನ ಮಾತಿಗೆ ಬೆಚ್ಚಿದಳು. ಆದರೂ ಗೌರವ್ ಸರ್, ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ನೀವು ನನ್ನ ಮನೆಯಲ್ಲಷ್ಟೇ ಹೆಂಡತಿ ಅಂದಿದ್ದು ಹರ್ಟ್ ಆಯಿತು ನನಗೆ ಎಂದು ತಾಳ್ಮೆಯಿಂದಲೇ ಉತ್ತರಿಸಿದ್ದಳು. ನಾನು ಯಾಕೆ ನಿನ್ನ ಹೊರಗಿನ ಪ್ರಪಂಚಕ್ಕೆ ಇನ್ನೂ ಹೆಂಡತಿ ಅಂತ ಪರಿಚಯಿಸಿಲ್ಲ ಅನ್ನೋದು ಗೊತ್ತಿಲ್ವಾ ನಿನಗೆ? ಡು ಯು ವಾಂಟ್ ಫರ್ದರ್ ಎಕ್ಸ್ಪ್ಲನೇಷನ್? ಕಿರುಚುತ್ತಾ ಧ್ವನಿ ಏರಿಸಿದ. ಬೇರೆ ಸಮಯವಾದರೆ ಅವಳಿಗೆ ಕೋಪ ಬರ್ತಿತ್ತು ಏನು. ಸತ್ಯ ಅರಿತವಳಿಗೆ ಕೋಪ ಮೂಡಲಿಲ್ಲ. ಸಾರಿ, ನೀವೇ ಯುವ ಅಣ್ಣ ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಿದ್ದಕ್ಕೆ ತುಂಬ ರೇಗಿದ್ದು, ಅದಕ್ಕೆ ನಾನು ಆ ಥರ ಮಾತಾಡಿಬಿಟ್ಟೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೆ ಎಂದು ಮುಖದಲ್ಲಿ ನೋವಿರಿಸಿಕೊಂಡೇ ನುಡಿದಳು. ಮಿಕ್ಕ ವಿಚಾರಕ್ಕಾಗಿದ್ದರೆ ಅವನು ಕರಗ್ತಿದ್ನೋ ಏನೋ, ಈ ವಿಚಾರಕ್ಕೆ ಕೊಂಚ ಕೋಪದಲ್ಲೇ ಇದ್ದ. ನಾನು ಆ ಥರ ಮಾತಾಡೋಕೆ ಏನಾದರೂ ರೀಸನ್ ಇರ್ಬೋದು ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ? ಸ್ವಲ್ಪ ಹೊತ್ತಾದ್ಮೇಲೆ ನಾನೇ ನಿನಗೆ ಎಲ್ಲ ವಿಚಾರ ಹೇಳ್ತಿದ್ದೆ ಅಂತ ಯೋಚಿಸೋ ಮ್ಯಾನೇಜ್ ಕೂಡ ಇಲ್ವಾ? ಏನೋ ಟೆನ್ಷನ್ ಇರ್ಬೋದು ಅಂತ ಯೋಚಿಸುವ ತಾಳ್ಮೆ ಇಲ್ವಾ? ನಿನ್ನ ಹತ್ರ ಯಾವಾಗಲೂ ಹಾಗೆ ಆಡ್ತೀನಾ? ಕೇಳುತ್ತಲೇ ಎದುರಿಗೆ ನಿಂತ. ಅವನ ಮಾತಲ್ಲಿ ಪಾಯಿಂಟ್ ಇತ್ತು ಅಲ್ವಾ? ಗೊತ್ತಾಗಿಲ್ಲ ಗೌರವ್ ಸರ್ ಅದು ಎಂದು ಮಾತಾಡುವ ಮುನ್ನವೇ ಕೈ ಅಡ್ಡ ಇರಿಸಿ, ನೀನು ಮಾತಾಡಿದ್ದು ತುಂಬ ದುಬಾರಿ ಮಾತು ಚಂದನ, ನಿನ್ನ ಬರೀ ಬೆಡ್ಗೆ ಎಂದು ಮುಂದೆ ಮಾತಾಡದೆ ನಿಂತವನ ಮನಸ್ಸಲ್ಲಿದ್ದ ಗೊಂದಲ ಇಷ್ಟೆ. ತಾನೇನಾದರೂ ಅವಳನ್ನು ಬರೀ ರಮಿಸೋಕೆ ಬಯಸ್ಬಿಟ್ನಾ ಎಂದು ತಿಳಿದ್ಬಿಟ್ಲಾ? ಅವಳ ಮೇಲಿನ ನನ್ನ ಕಾಳಜಿಯನ್ನು ಅರಿಯದೆ ತಪ್ಪು ತಿಳ್ಕೊಂಡ್ಬಿಟ್ಲಾ? ಅವಳ ಮೇಲಿನ ನನ್ನ ನಂಬಿಕೆ ಅರಿಯದೆ ಅಸಡ್ಡೆ ತೋರಿದ್ಲಾ ಎನ್ನುವುದಷ್ಟೆ. ಇದಕ್ಕೆಲ್ಲ ಸಮರ್ಥನೆ ಕೊಡಲಿಕ್ಕಾಗದ ಚಂದು ಮಾತ್ರ ನೊಂದು ನಿಂತಿದ್ದಳು. ಒಂದು ಅರ್ಧ ಗಂಟೆ ಅವನು ಏನೂ ತಿನ್ನಲಿಲ್ಲ, ಏನೂ ಮಾತಾಡಲಿಲ್ಲ. ತನ್ನ ಕೋಣೆ ಸೇರಿದ್ದ. ಇವಳು ಅಳುತ್ತಾ ಟೇಬಲ್ ಮುಂದಿದ್ದ ಕುರ್ಚಿ ಮೇಲೆ ಕೂತ್ಬಿಟ್ಟಿದ್ಲು. ಗಡಿಯಾರ ಮಾತ್ರ 11ರ ಆಸುಪಾಸಲ್ಲಿ ಘಾಸಿಯಾಗಿ ತಿರುಗ್ತಿತ್ತು. ಗೌರವನ ಕೋಪ ಕ್ಷಣಿಕ ಎನ್ನುವುದು ಅವಳಿಗೆ ತಿಳಿದಿದ್ದ ಸತ್ಯ. ಅವಳ ಮೇಲೆ ನಾಲಿಗೆ ಇರುಗ ಮುರುಗ ತಿರುಗಿದ್ರೂ ಹೃದಯಕ್ಕೆ ಅವಳ ಬೇಡಿಕೆಯ ಸತ್ಯ ಎಂದು ಅರಿತವನೇ ಅವನೂ ಸಹ. ತಾನ್ಯಾಕಿಷ್ಟು ಓವರ್ ರಿಯಾಕ್ಟ್ ಮಾಡಿದೆ? ಅವಳ ಕ್ಷಮೆ ಕೇಳ್ಕೊಂಡು ಬಂದರೂ ನನ್ನದೆಂಥ ಜಂಬ ಎಂದು ಆಲೋಚಿಸಿ ಹೊರಗಡೆ ಬಂದವನ ಕಣ್ಣಿಗೆ ಟೆರೆಸ್ಗೆ ಹೋಗುವ ಮೆಟ್ಟಿಲುಗಳ ಮೇಲೆ ರೋಸಿನ ಎಸಳುಗಳು ಚೆಲ್ಲಿದದ್ದು ನೋಡಿ ಅಚ್ಚರಿಯಾಯಿತು. ನಾನ್ಸೆನ್ಸ್, ಮನೆನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಏನು ಬಾಧೆ ಕ್ಲೀನರ್ ಡ್ಯಾರಿನ್ಗೆ? ಬೈಕೊಂಡು ಎಸಳನ್ನು ಕೈಯಲ್ಲೇ ಎತ್ತುತ್ತಾ ಮೇಲೆ ಬಂದವನ ಕಣ್ಣಿಗೆ ಬಿದ್ದಿದ್ದು ರಾತ್ರಿ ಪೂರ್ಣಚಂದಿರನ ಬೆಳಕಲ್ಲಿ ಟೆರೆಸ್ ಮೇಲೆ ಒಂದು ಟೇಬಲ್ ಹಾಕಿ ಎರಡೂ ಬದಿಯಲ್ಲಿ
2 ಕುರ್ಚಿ ಹಾಕಿ ಟೇಬಲ್ ಮಧ್ಯದಲ್ಲಿ ಒಂದು ಚಂದಿರನಿಗೆ ಹೋಲುವಂಥ ಲೈಟ್ ಇಟ್ಟು ಆನ್ ಮಾಡಿ ಅವನ ಫೇವ್ರೆಟ್ ತಿಂಡಿ ತಿನಿಸುಗಳನ್ನು ಜೋಡಿಸಿ ಟೇಬಲ್ ಸುತ್ತಲೂ ತರತರದ ಬಲೂನ್ಸ್ ಹಾಗೂ ಹೂಗಳಿಂದ ಸಿಂಗರಿಸಿ ಅವನನ್ನು ಕ್ಷಮೆ ಕೇಳಲು ಹೆಜ್ಜೆ ಹೆಜ್ಜೆಗೂ ಸಾರಿ ಎಂದು ಹೂವಿನ ಆಕಾರದಲ್ಲಿ ಗೀಚಿದ್ದ ನವನವೀನ ದೃಶ್ಯ. ಚಂದು ಅವಳ ಬಿಳಿ ಗೋರಿಲ್ಲಗಾಗಿ ಎಷ್ಟೆಲ್ಲ ಮಾಡಿದ್ದಾಳೆ ನೋಡಿ. ಹಾಗೆ ನೋಡ್ತಾ ಬಂದವನ ಟೇಬಲ್ ತುದಿಯಲ್ಲಿ ಮುಚ್ಚಿಟ್ಟಿದ್ದ ಮುಚ್ಚಳ ಪಕ್ಕಕ್ಕೆ ಸರಿಸಲು ಕಂಡಿದ್ದು ಹ್ಯಾಪಿ ಬರ್ತ್ಡೇ ಬೀಜಿ ಎಂದು ಬರೆದಿದ್ದ ಹೃದಯಾಕಾರದ ಪುಟ್ಟ ವೆನಿಲಾ ಕೇಕ್. ಈಗ ಪಶ್ಚಾತ್ತಾಪ ಶುರುವಾಗಿತ್ತು ಬೀಜಿಗೆ. ಅಂದರೆ ಇವತ್ತು 12 ಗಂಟೆಗೆ ಇವಳು ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ತಯಾರಿದ್ದಾಳ. ನಾನು ಅವಳಿಗೆ ಗೂಬೆ ಥರ ಅವಳನ್ನು ಹರ್ಟ್ ಮಾಡಿಬಿಟ್ನಾ ಎಂದು ಓಡಿ ಬಂದು ಗೋಡೆಗೆ ತಗುಲಾಕಿದ್ದ ಗಡಿಯಾರ ನೋಡಲು ಅದು 11:15 ತೋರಿತ್ತು. ಅಬ್ಬಾ, ಇನ್ನೂ ಟೈಮ್ ಇದೆ, ಅವಳ ಬಳಿ ಹೋಗಿ ಕನ್ವಿನ್ಸ್ ಮಾಡಬೇಕು ಎಂದು ರೂಮಿಗೆ ಬಂದವನ ಕಣ್ಣಿಗೆ ಕಂಡಿತ್ತು ಪೂರ್ಣ ಚಂದಿರನ ನೋಡ್ತಾ ಮಂಕಾಗಿ ನಿಂತಿದ್ದ ಅವನ ಬಾಯ್ಬಡ್ಕಿ. ತಡ ಮಾಡದೆ ಓಡಿ ಬಂದವ ಮೆತ್ತಗೆ ಅವಳನ್ನು ಅವನತ್ತ ತಿರುಗಿಸಿ ಮಂಡಿ ಉರಿ ಕೂತು ತನ್ನೆರಡು ಕಿವಿ ಹಿಡಿದು ಬೆಚ್ಚು ಮೊರೆ ಹಾಕಿ ಸಾರಿ ಅಂತ್ರಿ ನುಡಿದು ಭಯದಿಂದಲೇ ಅವಳನ್ನು ನೋಡಲು ಏನೊಂದು ನುಡಿಯದೆ ರೂಮಿಂದ ಹೊರಗಡೆ ಹೊರಡುತ್ತಿದ್ದಳು. M3, ನೀನನ್ನು ಕ್ಷಮಿಸಿದ್ದೀನಿ ಅನ್ನೋವರೆಗೂ ಹೀಗೆ ಇರ್ತೀನಿ ಎಂದವನ ಮಾತನ್ನು ಲೆಕ್ಕಿಸದೆ ಹೋದವಳು ಹೊರಗಡೆ ಬಂದು ಈ ಮನ್ನಿಕೆರೆ ಮಾಧವಪ್ಪನನ್ನು ಮನ್ನಿಸಿ ಕೇಕ್ ಕತ್ತರಿಸಿ ಬರ್ತ್ಡೇ ಮಾಡೋಣ ಅಂತ ನಾನೇ ನನ್ನ ಕೈಯಾರೆ ವೆನಿಲಾ ಕೇಕ್ ಮಾಡಿ ತಿಂಡಿ ಮಾಡಿ ಎಷ್ಟೆಲ್ಲ ರಿಸ್ಕ್ ತಗೊಂಡೆ. ಆದರೆ ಬಂದವ ಎಲ್ಲ ಪ್ಲ್ಯಾನ್ ಹಾಳು ಮಾಡಿ ಈ ಕಿವಿ ಹಿಡ್ಕೊಂಡು ಕ್ಷಮಿಸು ಅಂದರೆ ಏನರ್ಥ? ಬೈಕೊಂಡು ಟೈಮ್ ನೋಡಿ ಇನ್ನು 30 ನಿಮಿಷ ಬಾಕಿ. ಈ ಮಾರಿಕಟ್ಟೆ ಮಂಗಣ್ಣ ಭೂಮಿಗೆ ಬಂದು ಈ ವರ್ಷ 29 ವರ್ಷ ಕಂಪ್ಲೀಟ್ ಮಾಡುತ್ತೆ ಎಂದು ರೂಮಿನತ್ತ ನೋಡ್ತಾ ಇವ್ರ ಹುಟ್ಟು ಹಬ್ಬಕ್ಕೆ ನನ್ನಿಂದ ತೊಂದರೆ ಆಗಬಾರ್ದು, ಹುಟ್ಟಿದ ಹಬ್ಬಕ್ಕೆ ಅವರಿಗೆ ಬೇಸರ ಮಾಡಬಾರ್ದು ಎನ್ನುತ್ತಾ ಹೆಜ್ಜೆ ಸಾಗಿಸಿದವಳು ಈ ಮೆಟ್ಕೊಂಡೆ ಮಂಜನಿಗೆ ರೊಮ್ಯಾಂಟಿಕ್ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡ್ರೆ ಸೆಂಟಿಮೆಂಟಲ್ ಸರ್ಪ್ರೈಸ್ ಮಾಡಿಸ್ಕೊತಿದೆ ನನ್ನ ಕರ್ಮ ಎಂದು ಹಣೆ ಚಚ್ಕೊಂಡು ರೂಮಿಗೆ ಬರಲು ತಲೆ ತಗ್ಗಿಸಿ ಮಂಡಿಯಲ್ಲೇ ನಿಂತಿದ್ದ ಗೌರವ್. ಅವನ ಮನಸ್ಸಲ್ಲಿ ಅವಳಿಗೆ ಬೇಸರ ಮಾಡಿದೆ ಎಂದು ನೋವು, ಕಣ್ಣಿಗೆ ಅವಳ ಮುದ್ದು ನಗುವನ್ನು ನಿಲ್ಲಿಸಿದೆ ಎನ್ನುವ ಪಶ್ಚಾತ್ತಾಪ, ಕೈಯಲ್ಲಿ ಅವಳ ಆಸೆಗಳಿಗೆ ಕತ್ತರಿ ಹಾಕಿದೆ ಎನ್ನುವ ದುಃಖ. ಅವಳ ಪಾದ ನೋಡಿ ತಲೆ ಎತ್ತಿದವ ಸಾರಿ ಅಂತ್ರಿ, ನಾನು ತುಂಬ ಓವರ್ ರಿಯಾಕ್ಟ್ ಮಾಡಿ ಬಾಯಿಗೆ ಬಂದಂತೆ ಬೈದ್ಬಿಟ್ಟೆ. ಅವನ ಧ್ವನಿಯಲ್ಲಿ ಏರಿಳಿತಕ್ಕೆ ಸೋತಳು ಚಂದು. ನನಗೆ ಒಂದು ಚಸ್ಮಾ ಸಿಕ್ತು, ಅದು ಯಾರಿಟ್ಟಿದ್ರು ಗೊತ್ತಿಲ್ಲ. ಡಯಾನಾ ಗೊತ್ತಲ್ವ ನಿನಗೆ, ನನ್ನ ಕ್ರಶ್. ಅವಳಿಗೆ ಚಸ್ಮಾ ಕದಿಯುವ ಕಾಯಿಲೆ ಇತ್ತು, ಅದೆಲ್ಲ ನೆನಪಾಯಿತು. ಅವಳು ಸತ್ತು 1 ವರ್ಷ ಆಯಿತು. ಆ ದಿನ ಅವಳ ಸಿಮಿಟ್ರಿ ಹತ್ರ ಹೋಗಿದ್ದೆ, ತುಂಬ ಬೇಸರದಲ್ಲಿದ್ದೆ. ಯುವನಿಗೆ ಹೇಳಿರಲಿಲ್ಲ. ಚಸ್ಮಾ ನೋಡಿ ತಲೆ ಕೆಟ್ಟಿತ್ತು. ಯುವ ಆಫೀಸಿಗೆ ಬಂದಿಲ್ಲ ಅಂತ ಕೇಳಿದ್ದು ನೋಡಿ ನೀನು ಪ್ರಶ್ನೆ ಮಾಡ್ತೀಯ ಅನ್ನಿಸ್ತು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಅಸಾಧ್ಯ ಅಂತ ರೇಗಾಡಿದೆ. ಸುಮ್ಮನೆ ಇಶ್ಯೂ ಮಾಡಿಕೊಂಡೆ. ಸಾರಿ ಗಂಡ್ಬೇರಿ ಎಂದು ಇದ್ದ ಸತ್ಯ ಹೇಳಿ ಕ್ಷಮೆ ಕೇಳಿಬಿಟ್ಟ. ನಿನಗೆ ನನ್ನ ಮೇಲೆ ಸಂಪೂರ್ಣ ಹಕ್ಕಿದೆ, ನನ್ನ ವಸ್ತುಗಳ ಮೇಲೆ ಕೂಡ. ನಿನ್ನ ಹತ್ರ ಹೈಡ್ ಮಾಡೋದು ತಪ್ಪು. ಡಯಾನಾಗೆ ನಾನಂದರೆ ಇಷ್ಟ ಇತ್ತು, ಅದು ನಿನ್ನ ಹತ್ರ ಹೇಳಿ ನೀನು ಮತ್ತೆ ನಾನೇನಾದರೂ ಲವ್ ಮಾಡ್ತಿದ್ನ ಅಂತ ತಲೆ ಕೆಡ್ಸ್ಕೋತೀಯ ಅಂತ ಹೇಳಿರಲಿಲ್ಲ. ಕುಮುದ ಕೂಡ ನನ್ನ ಲವ್ ಮಾಡ್ತಿದ್ಲು. ಅವಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಡಯಾನ ಮೇಲೆ ನನಗೆ ಫೀಲಿಂಗ್ಸ್ ಇದೆ ಅಂತ ಸಣ್ಣದಾಗಿ ಸುಳ್ಳು ಹೇಳಿದ್ದೆ ಅಷ್ಟೆ. ಅಣ್ಣ ಅದಕ್ಕೆ ಸತ್ತೋದ್ಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ಡಯಾನ ಮತ್ತು ಕುಮುದ ಇಬ್ಬರಿಗೂ ನಿಷ್ಠುರವಾಗಿ ನುಡಿದು ಸುಮ್ಮನೆ ಆಗಿದ್ದೆ. ಆಮೇಲೆ ಡಯಾನ ಕಾರ್ ಆಕ್ಸಿಡೆಂಟ್ನಲ್ಲಿ ಸತ್ತೋದ್ಲು. ಅವಳ ಸಂಸ್ಕಾರ ನಾನು, ಸಮರ್ಥ್ ಮತ್ತು ಡಯಾನ ತಂಗಿ ಜೋಸೆಫ್ ಡಯಾನ ಸೇರಿ ಮುಗಿಸಿದ್ವಿ. ಡಯಾನ ಒಬ್ಬ ರಿಸರ್ಚ್ ಹುಡುಗಿ. ಜರ್ಮನಿ ಸರ್ಕಾರದಿಂದ ತುಂಬ ಕ್ಯಾಶ್ ಪ್ರೈಸ್ ಬಂದಿತ್ತು. ನಾನು ಸಹ ನನ್ನ ಪ್ರಾಜೆಕ್ಟ್ನಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಸ್ಯಾಲ್ರಿ ಕೊಡ್ತಿದ್ದೆ. ಎಲ್ಲವನ್ನ ಅವಳ ತಂಗಿ ಹೆಸರಿಗೆ ಮಾಡಿದ್ಲು. ಅಕ್ಕನ ರೀತಿಯೇ ತಂಗಿ ಕೂಡ ಇದ್ದದ್ದು ನೋಡಿ ಎಲ್ಲರೂ ಅವಳನ್ನು ಅವಳ ಒರಿಜಿನಲ್ ಹೆಸರು ಕ್ಯಾಮಿಲ್ಲೆ ಜೋಸೆಫ್ ಬಿಟ್ಟು ಡಯಾನಾ ಜೋಸೆಫ್ ಅನ್ನೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ಡಯಾನಾ ಅಂದರೆ ಎಲ್ರಿಗೂ ನಿನ್ನ ಕಾಲೇಜಿನ ಕ್ಯಾಮಿಲ್ಲೆ ಜೋಸೆಫ್ ಅಲಿಯಾಸ್ ಡಯಾನಾ ಜೋಸೆಫ್ ಅಂತ ತಿಳಿತಾರೆ ಎನ್ನುವ ಸತ್ಯ ಹೇಳಿದವ ಇಷ್ಟು ಬಿಟ್ಟರೆ ನನಗೆ ಬೇರೆ ಇನ್ಯಾರ ಮೇಲೂ ಕ್ರಶ್ ಇರಲಿಲ್ಲ. ಲವ್ ನಿಜವಾಗಿಯೂ ಇಲ್ಲವೇ ಇಲ್ಲ. ನನ್ನ ಮನಸಾರೆ ಪ್ರೀತಿಸಿದ್ರೆ ಅದು ನಿನ್ನ ಮಾತ್ರ, ಮುಂದೆ ಪ್ರೀತಿಸಿದ್ರು ಅದು ನಿನ್ನನ್ನಷ್ಟೇ ಎಂದು ಹೇಳುತ್ತಿದ್ದವನ ಮಾತು ಕೇಳ್ತಾ ಮನಸ್ಸನ್ನು ಇನ್ನಷ್ಟು ಹಗುರಾಗಿಸಿಕೊಂಡಳು. ಅವನ ಭುಜ ಹಿಡಿದು ಮೇಲಬ್ಬಿಸಿದವಳು ಗೋಡೆಯಲ್ಲಿದ್ದ ಗಡಿಯಾರದ ಮುಳ್ಳು 12 ಗಂಟೆಗೆ ಜಿಗಿದದ್ದು ನೋಡಿ ಹ್ಯಾಪಿ ಬರ್ತ್ಡೇ ಮಿಸ್ಟರ್ NRI BG ಎನ್ನುತ್ತಾ ಅವನ ಕಾಲರ್ ಹಿಡಿದೆಳೆದು ಕೆನ್ನೆಗೆ ಮುತ್ತು ಕೊಟ್ಟಳು. ಸಮಯ ನೋಡಿದವ ಅವಳ ಸಮಯ ಪ್ರಜ್ಞೆಗೆ ಮೆಚ್ಚಿ ತಾನು ತಡ ಮಾಡದೆ ಥ್ಯಾಂಕ್ಸ್ M3 ಎಂದು ಕೆನ್ನೆಗೆ ಪುಟ್ಟ ಮುತ್ತಿಟ್ಟ. ಇಬ್ಬರ ಕಣ್ಣುಗಳೇ ಸಾಕು ಇಬ್ಬರಲ್ಲಿದ್ದ ಪ್ರೀತಿನ ತೆರೆದಿಡಲು. ಮುಂದೆ ಇನ್ನು ಏನೆಲ್ಲ ನಡೆಯುತ್ತೆ ಇವನ ಬರ್ಡೇಗಾಗಿ ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.